ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ದಿನ ನಮ್ಮ ಹಾಸ್ಯದ ತುಣುಕುಗಳು ಹೆಂಗದಾವಂತ ನೋಡೋಣ. ನಮ್ಮ ಇಂಡಿಯಾದೊಳಗೆ ಎಲ್ಲ ಕುಟುಂಬದೊಳಗೂ ಕಾಡುವಂಥ ದೊಡ್ಡ ಸಮಸ್ಯೆ ಅಂದ್ರೆ ಅದು ಅತ್ತಿ ಸೊಸಿ ಜಗಳ ರೀ. ಈ ಅತ್ತಿ ಸೊಸಿ ಜಗಳದಾಗ ಪಾಪ ನಡಬರ್ಕ್ ಸಿಕ್ಕಾಕೊಳ್ಳೋದು, ಈ ಗಂಡು ಅನ್ನಿಸ್ಕೊಂಡಿರ್ತೈತಲ್ರಿ ಪ್ರಾಣಿ, ಆ ಪ್ರಾಣಿ ರೀ. ಈ ಅತ್ತಿ ಸೊಸಿ ಸಮಸ್ಯೆ ಇದು ನಿಸರ್ಗ ನಿರ್ಮಿತ ಆಗಿದ್ದಲ್ರಿ, ಇದು ಮಾನವ ನಿರ್ಮಿತ ಆಗಿದ್ರಿ. ಇದು ಅಂದ್ರೆ ಇದು ಮ್ಯಾನ್ ಮೇಡ್ ಪ್ರಾಬ್ಲಮ್ ರೀ, ಅಂದ್ರೆ ಮನುಷ್ಯನ ನಿರ್ಮಾಣ ಮಾಡಿದ್ರಿ ಇದು. ಅದು ಹೆಂಗಂದ್ರೆ ಈ ಸಮಸ್ಯೆ ಚಲೋ ಆಗಕ್ಕೆ ಮೂಲ ಕಾರಣ ಅಂದ್ರೆ ಈ ಮದುವೆ ಅನ್ನೋದು ಒಂದೇ ಸ್ಟೆಪ್ ರೀ. ಈ ಮದುವೆ ಅನ್ನೋ ಜೈಲಿಗೆ ಏನು ಶಿಫ್ಟ್ ಹಾಕ್ಕಾರಲ್ಲ ಚಲೋ ರೀ, ಅವಾಗಲಿಂದ್ರ ಅತ್ತಿ ಸೊಸಿ ಜಗಳ ಅವಾಗಲಿಂದ ಫಸ್ಟ್ ಫೌಂಡೇಶನ್ ರೀ. ಇದು ಮದುವೆ ಅನ್ನೋದು ಫಸ್ಟ್ ಫೌಂಡೇಶನ್. ಈ ಅತ್ತಿ ಸೊಸಿ ಜಗಳಕ್ಕೆ ಮೂಲ ಕಾರಣ ಅಂದ್ರೆ ಮದುವೆ ರೀ. ಮಗನ ಮದುವೆ ಮಾಡೋದು ಮೊದಲನೇ ಫೌಂಡೇಶನ್. ಪಾಪ ಈ ಅತ್ತಿ ಸೊಸಿ ಜಗಳದಾಗ ಸಿಕ್ಕಾಕೊಂಡು ಒದ್ದಾಡೋದು, ಪಾಪ ಅದು ಗಂಡ ಅನ್ನಿಸ್ಕೊಂಡು ಪ್ರಾಣಿ ರೀ. ಅದರ ಪರಿಸ್ಥಿತಿ ಹೆಂಗಾಗಿರ್ತೈತೆ ಅಂದ್ರೆ ಇವರಿಬ್ಬರು ಜಗಳದಾಗ ನಡ್ಬರ್ಕ್ ಹೋಗಿ ಇದು ಗ್ಯಾರಂಟಿನ ರೀ ಹುಚ್ಚಾಗೋದು, ಆ ಲೆಕ್ಕಕ್ಕಾಗಿರ್ತೈತೆ ರೀ ಪಾಪ ಅದ್ರ ಬಾಳೆ. ಈ ಅತ್ತಿ ಸೊಸಿ ಒಳಗೆ ಅತ್ತಿ ಮೊದಲು ಏನು ಸೊಸಿ ಮೊದಲು ಅನ್ನೋದು ಹೇಳೋದು ಭಾಳ ಕಷ್ಟ ಐತ್ರಿ. ಈಗ ನನಗನ್ಸಿದ ಮಟ್ಟಿಗೆ ಸೊಸಿ ಮೊದಲು ಅನ್ನೋದು 100ಕ್ಕೆ 80ರಷ್ಟು ಸರಿ ಅನ್ಸುತ್ತೆ ರೀ ನನಗೆ. ಯಾಕಂದ್ರೆ ಒಂದು ಹೆಣ್ಣು ಮೊದಲಕ್ಕೆ ಸೊಸಿ ಅಂತೇಳಿ ಸೊಸಿ ಅನ್ನೋ ಒಂದು ಕ್ಲಾಸ್ನಾಗ ಟ್ರೈನಿಂಗ್ ಆಗಿಂದ ಒಂದು ಅತ್ತಿ ಅನ್ನೋದು ಒಂದು ಪ್ರಮೋಷನ್ ಸಿಗುತ್ತೆ ರೀ. ಯಾಕಂದ್ರೆ ಫಸ್ಟ್ ಆಕಿ ಟ್ರೈನಿಂಗ್ ತೊಗೊಳಬೇಕು ರೀ. ಈ ಸೊಸಿ ಅನ್ನೋ ಕ್ಲಾಸ್ನಾಗ ಟ್ರೈನಿಂಗ್ ಅದರ ಮುಗಿಸಿ ಅದರ ಪಾಸ್ ಆಗಿಂದ ಮುಂದೆ ಪ್ರಮೋಷನ್ ರೀ. ಆಕಿಗೆ ಅತ್ತಿ ಅನ್ನೋ ಸೀಟ್ ಸಿಗುತ್ತೆ ರೀ. ಅದು ಹೆಡ್ ಮಾಸ್ಟರ್ ಪೋಸ್ಟ್ ರೀ. ಅದು ಅದಕ್ಕೆ ಮೊದಲಕ್ಕೆ ಹೇಳೋದು ಮೊದಲ ಸೊಸಿ ಆಗೋದು, ಈ ಕಟ್ಟಿಂದ ಅತ್ತಿ ಆಗೋದು ರೀ. ಯಾಕಂದ್ರೆ ಟ್ರೈನಿಂಗ್ ತೊಗೊಲಾರ್ದ ಮುಂದೆ ಪ್ರಮೋಷನ್ ಸಿಗೋದೇ ಇಲ್ಲ ರೀ. ಎಕ್ಕದ ಹೆಣ್ಮಕ್ಳಿಗೆ ನೋಡ್ರಿ ನೀವು, ಫಸ್ಟ್ ಆ ಸೊಸಿ ಟ್ರೈನಿಂಗ್ ತೊಗೊಂಡಿಂದ ಮುಂದೆ ಅತ್ತಿ ಪ್ರಮೋಷನ್ ಆಗೋದ್ರಿ ಅತ್ತಿ ಸೀಟಿಗೆ. ಹಂಗೆ ಇರುತ್ತೆ ರೀ ಪ್ರತಿಯೊಬ್ಬರು ಕುಟುಂಬದೊಳಗೂ. ನೀವು ನೋಡ್ರಿ ಬೇಕಾರೆ ಎಲ್ಲ ಕುಟುಂಬದೊಳಗೂ ಗಂಡು ಮಗ ಬೇಕು ಅಂತೇಳಿ ಒಂದು 100 ಗುಡಿ ಗುಂಡಾರು ಅಡ್ಡಾಡ್ತಾವೆ. ಅಡ್ಡಾಡಿ ಹರಕೆ ಗಿರ್ಕಿ ಬೇಡ್ಕೊಂಡು ಹರಕೆ ತೊಟ್ಕೊಂಡು ಒಂದು ಗಂಡು ಕೂಸು ಹಡಿತಾವೆ. ಆ ಗಂಡು ಕೂಸಲಿಂದ್ರೇ ಶುರುವಾಗತ್ತೆ ರೀ ಅತ್ತಿ ಸೊಸಿ ಜಗಳ. ಎಂಥ ವಿಚಿತ್ರ ನೋಡ್ರಿ ಇದು. ಸಣ್ಣವಿದ್ದಾಗ ತಲೆ ಬಾಚಿ ತಲೆಗೆ ಎಣ್ಣೆ ಹಚ್ಚಿ ಶಾಲೆ ಡ್ರೆಸ್ ಹಾಕಿ ಶಾಲೆಗೆ ಕಳಿಸ್ಬೇಕ್ರಿ. ಶಾಲೆ ಬಿಟ್ಟು ಬಂದಗಳನ್ನ ಅಯ್ಯ ನನ್ನ ಬಂಗಾರ ಬಂತಪ್ಪ ನನ್ನ ರಾಜ್ಕುಮಾರ ಅಂತೇಳಿ ಅಂಗಿ ಚಡ್ಡಿ ಕೊಳ್ಳೋದು, ಮತ್ತು ಮಖ ತೊಳೋದು, ಅದಕ್ಕೆ ತಿನ್ನಿಸೋದು ಉಣ್ಸೋದು ಮಾಡಿ ಅಷ್ಟು ಜೀವ ಮಾಡ್ತಿರ್ತಾರೆ ತಾಯಿಗಳು. ಹಂಗೆ ಮಗ ದೊಡ್ಡವಾದಗಳೇನ ಚಲೋ ರೀ, ಅಲ್ಲಿ ಕನ್ಯೆ ನೋಡೋದು, ಕನ್ಯೆ ನೋಡಿ ಲಗ್ನ ಮಾಡಿಬಿಡ್ತಾರೆ ರೀ. ಇವು ಕೆಲವೊಂದು ಹುಡುಗರು ಏನು ಮಾಡ್ತಾವಂದ್ರೆ ತಾವ ಆರಿಸ್ಕೊಂಡು ಲಗ್ನ ಮಾಡ್ಕೊತಾವೆ. ಇನ್ನು ಕೆಲವೊಬ್ರು ಏನೈತಲ್ಲ ತಂದೆ ತಾಯಿ ನೋಡಿದ್ದು ಹುಡುಗಿನ ಮಾಡಿಕೊಂಡು ಜೀವನ ಮಾಡ್ತಿರ್ತಾವ್ರಿ. ಇವು ಏನು ಲಗ್ನ ಆಗಿರ್ತಾವಲ್ರಿ ಗಂಡಸರು, ಕೆಲವೊಂದು ಆರಿಸ್ಕೊಂಡು ಲಗ್ನ ಇರ್ತಾವಲ್ಲ, ಅವರು ಬಾಳೆ ಕೇಳಿದ್ರಂಕರ ನಗತೀರಿ ನೀವು. ಯಾಕಂದ್ರೆ ಅವು ಎಂಥ ಅಂಜಿಕೆ ಒಳಗೆ ಜೀವನ ಮಾಡ್ತಿರ್ತಾವಂದ್ರೆ ಈ ಅತ್ತಿ ಸೊಸಿ ಜಗಳ ಚಲವಾತಂದ್ರೆ ಸಾಕ್ರಿ ಅವರಿಗೆ. ತುಟಿಕ್ ಅನ್ನಂಗಿಲ್ಲ ರೀ ಗಂಡಸರು. ಯಾಕಂದ್ರೆ ಯಾವ ಕಾಲಕ್ಕೆ ಯಾವ ಟೈಮ್ಗೆ ಡೈವರ್ಸ್ ನೋಟಿಸ್ ಬರುತ್ತೆ ಅಂತೇಳಿ ಅಂಜಿಕೊಂಡು ಜೀವನ ಮಾಡ್ತಿರ್ತಾವ್ರಿ. ಇವು ಏನು ಆರ್ಸ್ಕೊಂಡು ಮಾಡಿಕೊಂಡಿರ್ತಾವಲ್ಲ ಲಗ್ನ, ಅಂಥ ಗಂಡಸರು ಬಾಳೆ ರೀ. ಇವು ಹಿರಿಯರು ಮಾಡಿದ್ವು ಏನೈತಲ್ಲ ಕೆಲವೊಂದು ಹೆಚ್ಚು ಕಮ್ಮಿ ಹೊಕ್ಕಿರ್ತಾವ್ರಿ. ಇವಾಗ ಒಂದು ಅನ್ನೋದು, ತಾಯಿ ಒಂದು ಅನ್ನೋದು, ಆಕಿ ಸೊಸಿ ಒಂದು ಅನ್ನೋದು ಹೆಚ್ಚು ಕಮ್ಮಿ ಹೊಕ್ಕಿರ್ತಾವ್ರಿ. ಆದರೂ ಅಂಜಿ ಸಾಯ್ತಿರ್ತಾವ್ರಿ ಹೆಣ್ರಿಗೆ ಈಗಿಲ್ಲ ಗಂಡಸರು. ಇಂಥದ್ರಾಗ ಅತ್ತಿ ಸೊಸಿ ಜಗಳ ಚಲೋ ಆತಂದ್ರೆ ಕಲಾಸರಿ ಇವು ನಡಬರ್ಕ್ ಹೋಗಾಕ ಅಂಜಿ ಸಾಯ್ತಾವ್ರಿ. ಯಾಕಂದ್ರೆ ತಾಯಿಗೆ ಏನು ಅನ್ನಕ್ಕೆ ಬರಂಗಿಲ್ಲ,
ಈಗಿನ ನಂಬ್ಕೊಂಡು ಬಂದಿರ್ತಾಳಲ್ಲ ಹೆಂಡತಿ, ಆಕಿಗೂ ಏನೂ ಒಂದು ಮಾತನ್ನಕ್ಕೆ ಬರೋಂಗಿಲ್ಲ. ಅಪ್ಪಿ ತಪ್ಪಿ ಏನರ ಹೆಂಡತಿಗೆ ಬೈಯೋದು ದೂರ ಹೋತ್ರಿ. ಬರೀ ಒಂದು ಬುದ್ಧಿ ಮಾತು ಹೇಳಿದ್ರೆ ಸಾಕ್ರಿ, ಯಾಕೆ ಜಗಳ ಆಡ್ತಿ ಖಾಲಿ ಬ್ರಾಟಿ, ಹೋಗಿ ಸುಮ್ಮನೆ ದಗದ ಮಾಡಂತ ಇಷ್ಟು ಅಂದ್ರೆ ಸಾಕ್ರಿ. ಮರುದಿವ್ಸ ಚಲೋ ರೀ, ಡೈವರ್ಸ್ ನೋಟಿಸ್ ಬಂತು ಅನ್ನೋದ ರೀ ಮರುದಿವ್ಸ. ಇಂಥದ್ರಾಗ ಯಾಕೆ ಬೇಕಾಗೈತೆ ಅಂತೇಳಿ ಇವು ಏನು ಮಾಡಿಬಿಡ್ತಾವ್ರಿ ಗಂಡಸರು. ಇವು ಅತಿ ಸ್ವಚ್ಛ ಜಗಳಾಡೋದಕ್ಕೆ ಹೊತ್ಕೊಂಡು ಚಲೋ ರೀ, ಹೊರಗೆ ಹೋಗಿಬಿಡ್ತಾವ್ರಿ. ಮನ್ಯಾಗ ನಿಂದ್ರಂಗೆ ಇಲ್ರಿ. ಯಾಕೆ ಬೇಕಾಗೈತೆ ಮರ, ಸುಮ್ಮನೆ ನಾವೊಂದೊಂದು ಅವ್ರೊಂದೊಂದು ಸುಮ್ಮನೆ ಗುದ್ದಾಡಿ ಪ್ಯಾರಿ ಆಗೋದ್ರೆ ಯಾಕೆ ಬೇಕಂತೇಳಿ ಅವು ಮನೆ ಬಿಟ್ಟು ಹೊರಗೆ ಹೋಗಿಬಿಡ್ತಾವ್ರಿ. ಅಂಥ ಗಂಡಸರು ಅದಾವ್ರಿ ಕೆಲವೊಬ್ರು. ಅದ ಲಗ್ನ ಆಗಿ ಬಂದಾಗ ಇವು ಅತ್ತಿ ಸೊಸಿ ಎಷ್ಟು ಜೀವ ಇರ್ತಾರೆ ನೋಡ್ಬೇಕ್ರಿ. ಈಕೆ ಸೊಸೆ ಆದಕ್ಕೆ ಅಂತಿರ್ತಾಳ್ರಿ, ನಮ್ಮ ಅತ್ತಿ ನಮ್ಮ ಅವ್ವ ಇದ್ದಂಗೆ ರೀ. ಆಜು ಬಾಜು ಮನೆಯವ್ರಿಗೆ ಹೇಳೋದ್ರಿ, ನಮ್ಮ ಅತ್ತಿ ನಮ್ಮ ಅವ್ವ ಇದ್ದಂಗೆ ಅದಾಳ್ರಿ ಅಂಟಿಯಾರ, ದೇವ್ರು ಸಿಕ್ಕಂಗೆ ಸಿಕ್ಕಾಳ್ರಿ ನಮ್ಮ ಅತ್ತಿ ನಮ್ಮ ಪಾಲಿಗೆ. ಒಟ್ಟು ಆಚೆ ಕಡೆಯಲ್ಲಿ ಕಡ್ಡಿ ಈಚೆ ಕಡೆ ಎತ್ತಿ ಇಡೋದಿಲ್ರಿ, ಒಟ್ಟ ತೆಗ್ದ ಮಾಡಬೇಡ ಅಂತಾಳ್ರಿ ನನಗೆ. ಅಷ್ಟು ಚಲೋ ಅದ ರೀ ನಮ್ಮ ಅತ್ತೆಯಾರ, ದೇವ್ರು ಇದ್ದಂಗೆ ಅದ ರೀ ಅಂತ ಅನ್ನೋದ್ರಿ. ಈಕೆ ಅತ್ತಿ ಏನಂತಾಳ್ರಿ ಸೊಸಿಗೆ, ಬಂಗಾರದಂಥ ಸೊಸೆ ಸಿಕ್ಕಾಳವ, ನಮ್ಮ ನಸೀಬ್ ಚಲೋ ಐತಿ, ಏನಿಲ್ಲವ ಚಲೋ ಆಯ್ತು, ಭಾಳ ಒಳ್ಳೆಕದ ನಮ್ಮ ಸೊಸಿ, ತುಟಿ ಪಿಟಕ್ಕೆ ಕಾಣಂಗಿಲ್ಲ, ಒಂದು ಮಾತು ಇದ್ರ ಬೇಯಂಗಿಲ್ಲ ಅಂತ ಕೆಟ್ಟ ಜೀವ ಇರ್ತಾವ್ರಿ ಇವು. ಅವು ಮಗ್ಗಲ ಮನೆಯವ್ರು ಹೊಟ್ಟೆ ಕಿಚ್ಚು ಪಡ್ಬೇಕ್ರಿ, ಆನ ಮನೆ ಇರ್ತಾರ್ರಿ ಪ್ರೀತಿಲಿಂದ್ರ. ಅದು ಭಾಳ ದಿವಸ ಉಳಿಯಂಗಿಲ್ಲ ರೀ ಇವ್ರ ಪ್ರೀತಿ. ಬರ್ಬರ್ತಾ ಹೆಂಗೆ ಹಾಕಂದ್ರೆ ಇವರಿಬ್ಬರು ಹಾವು ಮುಂಗ್ಸಿ ಇರ್ತಾವಲ್ರಿ, ಆನ ಮನೆ ಆಗಿಬಿಡ್ತಾವ್ರಿ ಅತ್ತಿ ಸೊಸಿ. ಏನು ಅವ್ರ ಮಗ್ಗಲ ಮನೆಯವ್ರ ಕಣ್ಣು ಹತ್ತಿ ಹಾಕವು ಏನು ಒಂದು ತಿಳಿಯಂಗಿಲ್ಲ ರೀ. ಆಟ ರೀ, ಹೊಸ್ದಾಗಿ ಲಗ್ನ ಆಗಿದ್ದು ಒಂದು 4-5 ತಿಂಗಳು ಅಷ್ಟು ಚಂದ ಇರ್ತಾವೆ ಅತ್ತಿ ಸೊಸಿ. ಮುಂದೆ ನೋಡ್ಬೇಕ್ರಿ ಅದನ್ನು. ಈ ಹೊಸ್ದಾಗಿ ಲಗ್ನ ಆದಗಳೇನ ಸೊಸಿಗೆ ಎಷ್ಟು ಜೀವ ಮಾಡ್ತಿರ್ತಾಳೆ ಅತ್ತೆ ಅಂದ್ರೆ, ಆಕೆ ಲಗುನ ಹೇಳ್ಬೇಕ್ರಿ. ಏನರ 6ಕ್ಕೆ 7ಕ್ಕೆ ಸೊಸಿ ಎದ್ಲಂದ್ರೆ, ತಂಗಿ ಯಾಕೆ ಇಷ್ಟು ಲಗು ಎದ್ದೆ, ಅಯ್ಯವ್ವ ಇನ್ನೂ ಅರ್ಶಿನ ಒಯ್ಯಾಗದಿ ನೀನು, ಹೋಗಪ್ಪ ಹೋಗಿ ಇನ್ನೊಂದು ತಾಸು ಮುಖ ಹೋಗ್ರಿ, 8ಕ್ಕೆ ಕೇಳ್ರಿ, ಅಷ್ಟೊತ್ತಿಗೆ ನಾಷ್ಟ ಪಾಷ್ಟ ಮಾಡಿಟ್ಟಿರ್ತೀನಿ ನಾನು, ನಾಷ್ಟ ಮಾಡಿ ರೆಸ್ಟ್ ತೊಗೊಳಕಂತ್ರ ಅಂತ ಅತ್ತಿ ಸೊಸಿಗೆ ಅನ್ನೋದು. ಇದು ಯಾವಾಗ ಹೊಸ್ದಾಗಿ ಲಗ್ನ ಆದಾಗ್ರಿ. ಆಕೆ ಸೊಸಿ ಏನು ಅನ್ಬೇಕ್ರಿ, ಬ್ಯಾಡ್ರಿ ಅತ್ತೆಯಾರ, ನನಗೆ ದಿನ ಲಘು ಎದ್ದು ರೂಢ ಐತ್ರಿ, ನೀವೇನು ನಾಷ್ಟ ಪಾಷ್ಟ ಮಾಡಬೇಡ್ರಿ, ನಾ ಇರೋಕಲ್ಲ, ನೀವು ಯಾಕೆ ಚಿಂತೆ ಮಾಡ್ತೀರಿ, ನೀವು ನಾ ಅದೀನಿಲ್ರಿ, ನಾ ಬಂದೀನಿಲ್ರಿ, ನೀವು ಆರಾಮ್ ರೆಸ್ಟ್ ಹೋಗ್ರಿ, ನಾ ಎಲ್ಲ ನಾಷ್ಟ ಮಾಡ್ತೀನಿ, ಮುಸ್ರಿ ತಿಕ್ತೀನಿ, ಎಲ್ಲ ರೆಡಿ ಮಾಡ್ತೀನಿ, ಒಂದು 10-15 ನಿಮಿಷ ಟೈಮ್ ಕೊಡ್ರಿ ನನಗಂತೇಳಿ ಅದು ಇಷ್ಟು ಜೀವ ಮಾಡ್ತಿರ್ತೈತ್ರಿ ಸೊಸಿ ಅತ್ತಿನ. ನೋಡ್ರಿ ಇಷ್ಟು ಜೀವ ಬಿದ್ದದ್ದು ಒಂದು 4-5 ತಿಂಗಳು ಹೋಗೋದಿಲ್ಲ ರೀ, ಚಲೋ ರೀ. ಯಾನ ಮನೆ ಅಂದ್ರೆ ಅದು ಹೇಳಬಾರ್ದ್ರಿ, ಹಂಗೆ ಆನ ಮನೆ ಗುದ್ದಾಡ್ತಿರ್ತಾವ್ರಿ ಇವು. ಒಂದು 4-5 ತಿಂಗಳು ಹೋಗಿಂದ್ರೆ ಇವು ಹೆಂಗಾಗಿರ್ತಾವಂದ್ರೆ, ಈಕೆ ಸೊಸಿ ಏನಂತಾಳ್ರಿ, ಎಲ್ಲ ನಿಮ್ಮವ್ವ ಹೇಳ್ದಂಗೆ ಕೇಳಿ ನಾನು, ಏನು ದೊಡ್ಡ ಹೈಕಮಾಂಡ್ ಆಗ್ಯಾವ ಅನ್ನೋಕೆ ನಿಮ್ಮವ್ವ, ನನ್ನ ಕೈಲೇ ಆಗೋದಿಲ್ಲ ನೋಡು ಹೇಳಕ್ಕೆ ನಿಮ್ಮವ್ವಗೆ, ಮತ್ತು ನೋಡ ತಲೆ ಕೆಡ್ತಾ ನಾವು ಊರಿಗೆ ಹೋಗ್ಬಿಡ್ತೀವಿ ನೋಡಿ ತವ್ರ ಮನೆಗೆ ಅಂತ ಈಕೆ ಸೊಸಿ ರೀ. ಆಕೆ ಅತ್ತಿ ಏನಂತಿರ್ತಾಳ್ರಿ, ನಾ ಹೇಳ್ದಂಗೆ ಎಲ್ಲ ನಡಿಬೇಕಂತ ಆಕಿ ರೀ. ಇವರಿಬ್ಬರು ಜಗಳದಾಗ ಇದು ಕೂಸು ಬಡವಾತಂತೇಳಿ ಇದು ಗಂಡು ರೀ, ತಾಯಿನೂ ಬೇಡ ಹೆಂಡ್ತಿನೂ ಬೇಡ, ಸುಮ್ಮನೆ ಕ್ಯಾವಿ ಹಾಕ್ಕೊಂಡು ಎಲ್ಲಿರ ಯಾವ್ದಾರ ಒಂದು ಮಠಕ್ಕೆ ಹೋಗಿರ್ಲೇನಪ್ಪ ಅಂದಿರ್ಬೇಕು ರೀ. ಹಂಗಾಗಿರ್ತೈತೆ ರೀ ಬಾಳೆ ಈ ಕೆಲವೊಬ್ರು ಗಂಡಸರು ಬಾಳೆ. ಯಾಕಂದ್ರೆ ಹಡದ ತಾಯಿಗೂ ಏನು ಅನ್ನೋಕ್ಕಾಗೋದಿಲ್ಲ, ನಂಬ್ಕೊಂಡು ಬಂದಿರ್ತೈತಲ್ರಿ ಹೆಂಡ್ತಿ, ಅದಕ್ಕೂ ಏನೂ ಅನ್ನಕ್ಕೆ ಬರೋಂಗಿಲ್ಲ. ಇಂಥದ್ರೊಳಗೆ ಸಿಕ್ಕೊಂಡು ಒದ್ದಾಡ್ತಿರ್ತೈತೆ ರೀ ಪಾಪದು. ಇವು ಅತ್ತಿ ಸೊಸಿ ಜಗಳಾಡೋ ಹೊತ್ನ್ಯಾಗ ಯಾರ ಆಜು ಬಾಜು ಮನೆಯವ್ರು ಬಂದು ಅತ್ತಿನ ಕೇಳ್ಬೇಕ್ರಿ, ಯಾಕ್ರಿ ಅಂಟ್ಯಾರ ಸೊಸಿ ಏನು ಮಾಡಾಕತ್ತಾಳ್ರಿ ಅಂತ ಕೇಳಿದ್ರೆ ಸಾಕ್ರಿ. ನೋಡ್ಬೇಕ್ರಿ ಅವ್ರ ಬಾಯಾಗ ಹೆಂಗಂತ ಉತ್ತರ ಬರುತ್ತಂದ್ರೆ, ಅತ್ತಿ ಬಾಯಾಗ ಬಾರ ತಂಗಿ ಬಾ, ಯಾರು ನಮ್ಮ ಸೊಸಿನ ಕೇಳಾಕತ್ತೇನು, ಅದು ಎಲ್ಲಿರ್ಬೇಕು ಯವ್ವ ಮನ್ಯಾಗ, ಅದ್ರ ಕಾಲಾಗ ನಾಯಿಗಿರಿ ಅದಾವು, ಬರೀ ಹರಿಗಾಡ್ತಿರ್ತೈತೆ ಯವ್ವ, ಅದು ಒಳ್ಳೆಯ ಸೊಸಿ ಗಂಟು ಬಿದ್ದೈತೆ ಯವ್ವ ನನಗೆ, ಇಂಥ ಸೊಸಿ ಕಟ್ಕೊಂಡು ರಗಡ ಆಗ್ಬಿಟ್ಟೈತೆವ ನನಗಂತ ಅನ್ನೋದ್ರಿ. ಇನ್ನೊಬ್ರು ಯಾರು ಬಂದು ಸೊಸಿನ ಕೇಳ್ಬೇಕ್ರಿ, ಯಾಕ ತಂಗಿ
ಎಲ್ಲಿ ಹೋಗ್ಯಾಳ ನಿಮ್ಮ ಅತ್ತಿ ಅದಾಳ ಇಲ್ಲಿ ಮನ್ಯಾಗ ಅಂತ ಕೇಳ್ಬೇಕ್ರಿ. ಅವಾಗ ಅಕ್ಕಿ ಏನು ಉತ್ತರ ಕೊಡ್ತಾಳ್ರಿ? ನಮ್ಮ ಅತ್ತರೆ ಅದೇ ಎಲ್ಲಿ ಹೋಗ್ಬೇಕ್ರಿ ಸುಡುಗಾಡಿಗೆ, ಅದು ಕುಣಿಗೆ ಹೋಗೋ ಮಟ ಇಲ್ಲೇ ಇರ್ತೈತೆ ರೀ, ಇಲ್ಲೇ ಫಿಕ್ಸ್ ರೀ. ಅದು 3 ಹೊತ್ತು ತಿಂತೈತಿ ಬಿದ್ದೈತಿ ನೋಡ್ರಿ ಇಲ್ಲಿ. ಹೋಗ್ರಿ ಒಳ ಟಿ ವಿ ನೋಡ್ಕೊಂತ ಕುಂತೈತಿ ನೋಡ್ರಿ ಅಂತ ಆಕೆ ಅನ್ನೋದ್ರಿ. ನೋಡ್ರಿ ಎಷ್ಟು ಜೀವ ಇದ್ದವರು ಯಾವ ಲೆಕ್ಕಕ್ಕೆ ಬಂದಿರ್ತಾರಂದ್ರೆ ಹೊಡೆದಾಡಿ ಸಾಯ್ಬೇಕು ರೀ, ಆ ಲೆಕ್ಕಕ್ಕೆ ಬಂದಿರ್ತಾವ್ರಿ ಅತ್ತಿ ಸೊಸಿ. ಈಗಿನ ಸೊಸ್ತ್ಯಾರಿಗೆ ಬುದ್ಧಿನ ಇರಂಗಿಲ್ಲ ರೀ. ಯಾಕೆ ಬೇಕಾಗೈತ್ರಿ ಜಗಳಾಡೋದು ಸುಮ್ಮ ಖಾಲಿ ಪ್ರಾಟಿ? ಬೇಕಾದಷ್ಟು ಸಿಟ್ಟಿರೋಲ್ಲಕ ಅತ್ತಿ ಮ್ಯಾಗ. ಆಕೆ ಏನು ಹೇಳ್ತಾಳೆ ಅದನ್ನು ಹ್ಞೂ ಅನ್ಕೊಂತ ಹೋಗ್ಬಿಟ್ಟು ಮುಗಿದು ಹೋಗಿರ್ತೈತ್ರಿ. ಅದನ್ನು ಬಿಟ್ಟು ಇವು ಜಗಳಾಡ್ಕೊಂತ ಕುಂದಿರ್ತಾವ್ರಿ. ಹಿಂಗೆ ಜಗಳಾಡ್ಕೊಂತ ಕುಂತ್ರ ಕುಟುಂಬ ಒಡಿಲಾರ್ದು ಏನಾಕತ್ರಿ? ಎಲ್ಲರ ಕುಟುಂಬದೊಳಗೂ ಸಮಸ್ಯೆ ಇರೋದ ರೀ. ಆದ್ರೆ ಇವು ಪರಿಹಾರ ಮಾಡ್ಕೊಳ್ಳೋದು ಬುದ್ಧಿನೇ ಇರಂಗಿಲ್ಲ ರೀ ಈಗಿನ ಸೊಸ್ತ್ಯಾರಿಗೆ. ಆಕೆ ಅಂದರ ಅನ್ಲಿ ಬಿಟ್ಟರ ಬಿಡಲಿ ಹ್ಞೂ ರೀ ಅಂದ್ರೆ ಮುಗಿದು ಹೋಗಿರ್ತೈತೆ ರೀ. ಅಂತಾಗ ಹೆಣ್ಮಕ್ಳು ಸಿಗೋದು ಭಾಳ ಅಪರೂಪ ರೀ ಈಗಿನ ಕಾಲಕ್ಕೆ. ಇಲ್ಲಿಯವರೆಗೂ ಹಾಸ್ಯದ ತುಣುಕುಗಳನ್ನು ಆಲಿಸಿದಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಇದೇ ರೀತಿ ಹಾಸ್ಯದ ತುಣುಕುಗಳೊಂದಿಗೆ ತಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿಯವರೆಗೂ ತಮಗೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ.